ಹಲೋ ನಮಸ್ತೆ, ವೆಲ್ಕಮ್ ಟು ಆರ್ ವಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಸಂಜೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ತಾನೇ ನಂದು ಊಟ ಆಯಿತು. ಸ್ವಲ್ಪ ಲೇಟಾಗಿ ಊಟ ಮಾಡಿದೆ. ನಮ್ಮ ಮನೆಯವ್ರು ಬೈತಾ ಇರ್ತಾರೆ, ಯಾವಾಗ ನೋಡಿದ್ರು ಲೇಟಾಗಿ ಊಟ ಮಾಡ್ತೀಯ ಅಂತ. ಏನಮ್ಮ ತಾಚಿ ಮಾಡ್ತಿದ್ಯಾ? ಸೊ ದಿನಾಲೂ ನಂದು ಹೀಗೇನೆ ಆಗುತ್ತೆ, ಲೇಟಾಗಿ ಊಟ ಮಾಡೋದಾಗುತ್ತೆ. ಎಲ್ಲೋ ಒಂದೊಂದು ಟೈಮಲ್ಲಿ ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡ್ತಾ ಇರ್ತೀನಿ. ಇನ್ನು ಅವಳಿಗೆ ಊಟ ಮಾಡಿಸ್ಬೇಕಲ್ಲ, ಸೊ ಅವಳಿಗೆ ಊಟ ಮಾಡಿಸಿ ನಾನು ಆಮೇಲೆ ಊಟ ಮಾಡೋದು. ಹಂಗಾಗಿ ನಂದು ಊಟ ಮಾಡೋದು ಲೇಟ್ ಆಗಿಬಿಡುತ್ತೆ. ಒಂದೊಂದು ಟೈಮ್ ನಾನು ಫಸ್ಟಿಗೆ ಊಟ ಮಾಡಿಬಿಡ್ತೀನಿ. ಸೊ ಇವಾಗ ಸ್ವಲ್ಪ ಅಂಗಡಿಗೆ ಹೋಗಬೇಕು. ನೈಟಿಗೆ ನಾನು ಒಬ್ಬಳೇ ಇರೋದ್ರಿಂದ ಚಪಾತಿ ಮಾಡಿಕೊಂಡು ಎಗ್ ಕರಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಸಾಂಬಾರು ಸೊಪ್ಪು ಖಾಲಿ ಆಗಿದೆ. ಸ್ವಲ್ಪ ಸಾಂಬಾರು ಸೊಪ್ಪು ತೊಗೊಂಡು ಬರೋಣ ಅಂತ, ಮತ್ತು ಹಾಲು ತೊಗೊಂಡು ಬರಬೇಕು ಅಂಗಡಿಗೆ. ಅದಕ್ಕೆ ಅಂಗಡಿಗೆ ಹೋಗ್ತಾಯಿದ್ದೀವಿ. ಸೊ ಬನ್ನಿ, ಟೊಪ್ಪೆ ಹಾಕ ಹೋಗೋಣ. ದುಡ್ಡೇನು ಮಾಡಿದೆ? ಹಾಂ, ತುಂಬಾ ಚಳಿ ಆಗ್ತಾಯಿತ್ತು, ಅದಕ್ಕೆ ಸ್ವೆಟ್ರ್ ಹಾಕ್ಕೊಂಡೆ. ಇದು ನಮ್ಮ ಮನೆಯವ್ರ ಸ್ವೆಟ್ರು, ಸೊ ನಾನು ಹಾಕ್ಕೊಂಡಿದ್ದೀನಿ. ಇದನ್ನು ಫಸ್ಟ್ ಟೈಮ್ ಹಾಕೊಳ್ತಾ ಇರೋದು. ಈ ಸ್ವೆಟ್ರು ಹಾಕ್ಕೊಂಡೇ ಇರಲಿಲ್ಲ. ಸೊ ಇವಾಗ ಹೋಗೋಣ. ಬಾರಮ್ಮ, ಸ್ವೆಟ್ರ್ ಇದೆಲ್ಲ ಟೊಪ್ಪಿ ಹಾಕ್ಕೊಂಡು ಬನ್ನಿ. ಶಮ್ಮ, ಹಾಯ್ ಮಾಡು. ಹಾಯ್. ಪ್ಲೇನ್ ಕಿಸ್ ಕೊಡು. ಸಾಕು. ನನಗೆ ಉಪ್ಪು ಕೊಡು. ಸೊ ಇವಾಗ ಅಂಗಡಿಗೆ ಹೋಗ್ತಾ ಇದ್ದೀವಿ. ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಎಲ್ಲಿಟ್ಟೆ ಹೇಳು ದುಡ್ಡು? ಎಲ್ಲ ತೋರಿಸ್ಬಾ, ನೋಡ್ತೀನಿ, ತೋರಿಸ್ಬಾ. ನನ್ನ ಮಗಳು ದುಡ್ಡು ಎಲ್ಲೋ ಇಟ್ಬಿಟ್ಟಿದ್ದಾಳೆ. ಎಲ್ಲೋ ಇರಬೇಕು, ಸಿಗ್ತಾ ಇಲ್ಲ ನನಗೆ. 100 ರೂಪಾಯಿ ತೆಗೆದಿಟ್ಕೊಂಡಿದ್ದೆ, ಏನು ಮಾಡಿದ್ಲು. ನಾನು ತೆಗೆದಿಟ್ಕೊಳ್ಳೋಣ ಅಂದ್ಕೊಂಡೆ, ಅಷ್ಟರೊಳಗಡೆ ನೀನು ಏನು ಮಾಡ್ತೀವಿ ದುಡ್ಡ ನಂದ? ಈಗ ಎಂಥರಲ್ಲಿ ಹೋಗೋದು? ಸೊ ಅದೇನೇ ನೋಡ್ತಾ ಕುತ್ಕೊಳ್ಳೋಕ್ಕಾಗಲ್ಲ. ಬಂದು ನೋಡೋಣ ಇರೋ. ದುಡ್ಡು ತಗೊಳ್ತೀನಿ. ಫ್ರೆಂಡ್ಸ್, ಎಷ್ಟೊತ್ತಿಗೆ ಹೊರಟಿದ್ದು ಗೊತ್ತಾ? ನಾವು ಈಗ ಹೋಗ್ತಾ ಇದ್ದೀವಿ. ನಮ್ಮ ಮನೆಯವ್ರ ಕೀ ಎಲ್ಲೋ ಇಟ್ಬಿಟ್ಟಿದ್ರು, ಇಡೋ ಜಾಗದಲ್ಲಿ ಇಟ್ಟಿರಲಿಲ್ಲ. ಸೊ ಇಲ್ಲಿ ನೋಡಿ, ಇದ್ರ ಒಳಗಡೆ ಹೋಗಬೇಕು. ಅಂಗಡಿಗೆ ಹೋಗಬೇಕು ಅಂದರೆ ಇಲ್ಲಿ ಸ್ವಲ್ಪ ದಾರಿ ಬಿಟ್ಟಿದ್ದಾರೆ. ಇಲ್ಲಿ ರೋಡ್ ಇದೆ ಹೋಗೋಕ್ಕೆ, ಸುತ್ತಿ ಹೋಗೋಕ್ಕಾಗಲ್ಲ. ಮತ್ತು ಅಲ್ಲಿ ಆ ಕಡೆ ನಾಯಿಗಳು ಬೇರೆ ತುಂಬ ಜಾಸ್ತಿ ಇದ್ದಾವೆ. ಹಂಗಾಗಿ ಈ ಕಡೆನೇ ಹೋಗೋದು. ನನ್ನ ಮಗಳು ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾಳೆ ಅಂತ ನೋಡ್ತಾ ಇರಬೇಕು. ಕೀ ಎಲ್ಲೆಲ್ಲ ಇಟ್ಟು ಎಷ್ಟೋ ತನಕ ಹುಡುಕ್ತೆ ಗೊತ್ತಾ, ಸಿಗ್ನೇ ಇಲ್ಲ. ಆಮೇಲೆ ಲಾಸ್ಟಿಗೆ ಹಾಕ್ಕೊಟ್ಟು ಟಿ ವಿ ಕೆಳಗಡೆ ನೋಡ್ತೀನಿ, ಅಲ್ಲೇ ಐತೆ. ಇನ್ನೇನು ಫೋನ್ ಮಾಡ್ತಿದ್ದೆ, ಕೀ ಎಲ್ಲಿ ಇಟ್ಟಿದ್ದೀರಾ ಅಂತ ಕೇಳೋಕ್ಕೆ ಅವ್ರಿಗೆ. ಸೊ ಗಾಳಿ ತುಂಬ ಇದೆ. ಅಪ್ಪ, ಅಂತೂ ಬಂದ್ವಿ. ಸೊ ನನ್ನ ಮಗಳಿಗೆ ಶೂ ಹಾಕಿಲ್ಲ, ನಡ್ಸ್ಕೊಂಡು ಹೋಗೋಣ ಅಂದರೆ ಬರೀ ಸಾಕಿದ್ದೀನಿ ಅಷ್ಟೇ. ಇದೇ ಹೊಲದ ಒಳಗಡೆ ಬಂದಿದ್ದು ನಾವು. ಅದೇ ಬಿಲ್ಡಿಂಗು ನಾವಿರೋದು. ಅಂಗಡಿ ಏನು ಜಾಸ್ತಿ ದೂರ ಏನಿಲ್ಲ. ಅದೊಂದು ಹೊಲ ದಾಟಿ ಇಲ್ಲಿ ರೋಡಿಗೆ ಬಂದರೆ, ಈ ರೋಡ್ ಹತ್ರ ಬಂದರೆ ಅಲ್ಲಿ ಕಾಣಿಸ್ತಿದೆ ನೋಡಿ, ಶೆಡ್ ಥರ, ಅದೇ ಅಂಗಡಿ. ಜಾಸ್ತಿ ದೂರ ಹೋಗ್ಬೇಕು ಅಂತ ಏನಿಲ್ಲ. ಸೊ ಪ್ರತಿಯೊಂದು ಅಲ್ಲೇ ಸಿಗುತ್ತೆ. ನನ್ನ ಮಗಳು ಕಾಣಿಸ್ತಿದ್ದಾಳೆ ಇಲ್ವ ಅಂತ ನೋಡಿದೆ ಅಷ್ಟೇ. ಇದೇ ಅಂಗಡಿ. ಗಂಟೆ 80 ಆಯ್ತಾ? 100 ರೂಪಾಯಿ ತಗೊಂಬಂದಿದ್ದೆ. ಹೋಗೋಣ? ಹಾಂ, ಹೋಗೋಣ.
ಸೊ ಅಂಗಡಿಯಿಂದ ಬಂದ್ವಿ ಇವಾಗ. ಅಷ್ಟೋ ತನಕ ಮಾತಾಡಿಸ್ತಾ ಇದ್ರು ಅಲ್ಲಿ ಆಂಟಿ. ಪರಿಚಯ ಇದ್ದಾರೆ ಆಂಟಿ, ಹಂಗಾಗಿ ಮಾತಾಡಿಸ್ತಾ ಇದ್ರು. ಸುಮಾರು ಹೊತ್ತು ಅಲ್ಲೇ ಮಾತಾಡಿಕೊಂಡು ಇವಾಗ ಬರ್ತಾಯಿದ್ದೀವಿ. ನನ್ನ ಮಗಳು ಇಲ್ಲೇ ಕೂತಿದ್ದಾಳೆ. ಇನ್ನು ಒಳಗಡೆ ಬರ್ತಾಳೆ ಇಲ್ವೋ ಗೊತ್ತಿಲ್ಲ. ಸೊ ನಾವು ಇವಾಗ ಬಂದ್ವಿ. ಬಾಗಿಲು ತೆಗ್ದೇ ಇರ್ತೀನಿ, ಅವಳು ಹೊರಗಡೆ ಇದ್ದಾಳೆ. ಸೊ ಅವಾಗ ನಾನು ಏನಾದರೂ ಒಳಗಡೆ ಕೆಲಸ ಮಾಡ್ತಿದ್ರೆ ಅವಳನ್ನೇ ಬಾಗಿಲ ಹತ್ರ ಕೂತಿರ್ತಾಳೆ, ಒಳಗಡೆ ಬರಲ್ಲ ಅಂದರೆ ನಾನು ಅವಾಗವಾಗ ನೋಡ್ಕೊಂಡು ಬರ್ತಿರ್ತೀನಿ. ಮತ್ತು ಗೇಟ್ ಬೇರೆ ಹಾಕಿರ್ತೀನಿ, ಹಂಗೆಲ್ಲ ಅಷ್ಟು ಈಸಿ ಬಿಡಲ್ಲ. ಗೇಟ್ ಹಾಕಿರ್ತೀವಿ ಮತ್ತು ಸೌಂಡ್ ಗೊತ್ತಾಗುತ್ತೆ ಗೇಟ್ ತೆಗ್ದಿರೋದೆಲ್ಲ. ಹಂಗಾಗಿ ಒಂದು ಆ ಥರ ಏನು ಭಯ ಇಲ್ಲ. ಮತ್ತು ನಾನು ಕರೆದ್ರೆ ಹೋಗ್ಕೊಂತಾಳೆ. ಸಾಂಬಾರು ಸೊಪ್ಪು, ಪುದೀನ ಇರಲಿಲ್ಲ, ಪುದೀನ ತೊಗೊಂಡು ಬಂದೆ. ಪುದೀನ. ಸೊ ಇವಾಗ ಚಪಾತಿ ಹಿಟ್ಟನ್ನ ಕಲಸಿಟ್ಬಿಟ್ಟು ಗ್ರೇವಿ ಮಾಡ್ಕೊಳ್ಳೋಣ. ಇನ್ನು ನೈಟು ಚಪಾತಿ ಮಾಡ್ಕೊಳ್ಳೋಣ ಅಂತ ಹಿಟ್ಟು ಇವಾಗಲೇ ಕಲಸಿಡ್ತಾ ಇದ್ದೀನಿ. ಇನ್ನು ಗ್ರೇವಿ ಮಾಡ್ಕೊಳ್ಳೋದ್ರೊಳಗಡೆ ಹಿಟ್ಟು ಕೂಡ ಮ್ಯಾರಿನೇಟ್ ಆಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕಲಸಿ ಉಂಡೆ ಮಾಡಿ ಸೈಡಿಗೆ ಎತ್ತಿಟ್ಕೊತಿದ್ದೀನಿ. ನಾನಿಲ್ಲಿ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, 10-15 ಎಲೆ ಪುದೀನ ತೊಗೊಂಡಿದ್ದೀನಿ, 2 ಮೀಡಿಯಮ್ ಸೈಜು ಈರುಳ್ಳಿ ತೊಗೊಂಡಿದ್ದೀನಿ, 10-15 ಗೋಡಂಬಿ ತೊಗೊಂಡಿದ್ದೀನಿ, 3 ಮೆಣಸಿನ್ಕಾಯಿ, 1 ಇಂಚಷ್ಟು ಶುಂಠಿ, 1 ಗೆಡ್ಡೆ ಬೆಳ್ಳುಳ್ಳಿ, ಚಕ್ಕೆ, 1 ಏಲಕ್ಕಿ ತೊಗೊಂಡಿದ್ದೀನಿ. ನಾನಿಲ್ಲಿ ಬಾಣಲಿಗೆ ಆಲ್ರೆಡಿ ಎಣ್ಣೆ ಹಾಕಿ ಒಲೆ ಮೇಲೆ ಇಟ್ಕೊಂಡಿದ್ದೀನಿ. ಈಗ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫ್ರೈ ಆದಮೇಲೆ ಇದಕ್ಕೆ ಹಸಿರು ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಆದಮೇಲೆ ಗೋಡಂಬಿ ಮತ್ತು ಚಕ್ಕೆ, 1 ಏಲಕ್ಕಿನೂ ಹಾಕ್ಕೊಳ್ತಾ ಇದ್ದೀನಿ. ಇದಿವಾಗ ಆಗಿದೆ. ಇದನ್ನು ಆಫ್ ಮಾಡಿಕೊಂಡು ಆರಕ್ಕೆ ಇಟ್ಕೊಂಡ್ಬಿಡೋಣ. ಅಷ್ಟರಲ್ಲಿ ಈ ಕಡೆ ಮೊಟ್ಟೆನೂ ಬೇಯಿಸಿ ಇಟ್ಕೊಂಡಿದ್ದೀನಿ ನಾನು. ಅದನ್ನು ಇವಾಗ ಬಿಡಿಸಿ ಸ್ವಲ್ಪ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೈಡು. ಇನ್ನು ಈ ಕಡೆ ಮಿಕ್ಸಿಗೆ ಹಾಕೊಳ್ಳೋಕ್ಕೆ ಸಾಂಬಾರು ಸೊಪ್ಪು ಮತ್ತು ಪುದೀನ ಹಾಕಿ ಚೆನ್ನಾಗಿ ರುಬ್ಬಿ ಇಟ್ಕೊಂಡಿದ್ದೀನಿ. ಈ ಕಡೆ ಮಸಾಲೆ ಮಾಡ್ಕೊಂಡಿದ್ವಲ್ಲ ಅದೇ ಬಾಣಲಿಗೆ ಖಾರ ಪುಡಿ, ಸಾಂಬಾರು ಪುಡಿ, ಮೊಟ್ಟೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮೇಲ್ಗಡೆ ಸ್ವಲ್ಪ ಗಟ್ಟಿ ಆಗೋವರೆಗೂ ಫ್ರೈ ಮಾಡ್ಕೊಳ್ತಿದ್ದೀನಿ. ಇಷ್ಟಾದರೆ ಸಾಕು. ಇದನ್ನು ಸೈಡಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಇನ್ನು ಅದೇ ಬಾಣಲಿಗೆ ಎಣ್ಣೆ ಹಾಕಿ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕಿ, ಜೀರಿಗೆ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ರುಬ್ಬಿಟ್ಕೊಂಡಿರೋಂಥ ಮಸಾಲೆನೇ ಹಾಕ್ತಾಯಿದ್ದೀನಿ. ಇದು ಇವಾಗ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಒಂದು ಪ್ಲೇಟ್ನ ಮುಚ್ಚಿ ಒಂದು 5 ನಿಮಿಷ ಬೇಯಿಸ್ಕೊಳ್ಳೋಣ. 5 ನಿಮಿಷ ಆದಮೇಲೆ ತೆಗೆದ್ರೆ ನೋಡಿ ಈ ಥರ ಆಗಿರುತ್ತೆ. ನೀರೆಲ್ಲ ಹಿಂಗಿ ಎಣ್ಣೆ ಬಿಟ್ಕೊಂಡಿರುತ್ತೆ. ಸೊ ಇದಕ್ಕೆ ಸ್ವಲ್ಪ ಖಾರ ಪುಡಿ, ಸಾಂಬಾರು ಪುಡಿ ಮತ್ತು ಅರ್ಧ ಕಪ್ ಮೊಸರು ತೊಗೊಂಡಿದ್ದೀನಿ. ಅದನ್ನು ಕೂಡ ಹಾಕಿ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಮುಂಚೆನೇ ಫ್ರೈ ಮಾಡಿಟ್ಕೊಂಡಿರೋ ಮೊಟ್ಟೆನ ಅದರೊಳಗಡೆ ಹಾಕಿ 5-10 ನಿಮಿಷ ಪ್ಲೇಟ್ನ ಮುಚ್ಚಿ ಚೆನ್ನಾಗಿ ಕುದಿಸ್ಕೊಳ್ಳೋಣ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಚಪಾತಿ, ಪೂರಿ, ರೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಇಬ್ಬರಿಗೆ ಅಂತ ಮಾಡ್ಕೊಂಡಿರೋದು. ನಿಮಗೆ ಜಾಸ್ತಿ ಜನಕ್ಕೆ ಮಾಡ್ಕೋಬೇಕು ಅಂದರೆ ನಾನು ತೋರಿಸಿರೋಂಥ ಮಸಾಲೆಗಳನ್ನೆಲ್ಲ ಜಾಸ್ತಿ ಕ್ವಾಂಟಿಟಿ ಮಾಡ್ಕೋಬೇಕಷ್ಟೆ. ಗ್ರೇವಿ ಅಂತೂ ರೆಡಿ ಆಯಿತು. ಇವಾಗ ಚಪಾತಿ ಮಾಡ್ಕೋಬೇಕು. ಚಪಾತಿನ ಇವಾಗ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಮಗಳು ಚಪಾತಿ ಮಾಡೋ ಟೈಮಲ್ಲೇ ಎದ್ಲು, ಮಲಗಿದ್ಲು ಅವಳು. ಸೊ ಅವಳು ಎದ್ಮೇಲೆ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಕಡೆ ಚಪಾತಿನೂ ಆಯಿತು. ಇವಾಗ ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಫ್ರೆಂಡ್ಸ್, ಚಪಾತಿ ಮತ್ತು ಎಗ್ ಕರಿ ರೆಡಿ ಆಗಿದೆ. ನೋಡೋಣ ಟೇಸ್ಟ್ ಹೇಗಿದೆ ಅಂತ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ.
ಸೊ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ, ಮರಿದೆ ಕಮೆಂಟ್ ಕೂಡ ಮಾಡಿ. ಬಾಯ್ ಬಾಯ್, ಟೇಕ್ ಕೇರ್, ಗುಡ್ ನೈಟ್.